ಟಾಕ್ಸಿಕ್ ಮೂವಿ ರಿವ್ಯೂ. ಆಕಾಶ ತರ ಸ್ವಚ್ಛಂದವಾಗಿ. ಸೊ ಈಗ ಫ್ರೆಶ್ ಆಗಿ ಟಾಕ್ಸಿಕ್ ಮೂವಿನ ನೋಡ್ಕೊ ಬಂದೆ ಅಂಡ್ ಫ್ರೆಶ್ ಆಗಿ ಮಾತಾಡಬೇಕು. ಏನಂದ್ರೆ ಈ ಮೂವಿಲಿ ಫಸ್ಟ್ ಒಬ್ರ ಬಗ್ಗೆ ಅಪ್ರಿಶಿಯೇಟ್ ಮಾಡಬೇಕು ಅಂದ್ರೆ ಯಶ್ ತುಂಬಾ ಚೆನ್ನಾಗಿ ಟಿಕೆಟ್ ಮತ್ತೆ ರಾಯ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಸಖತ್ತಾಗಿ ಆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ಆಕ್ಟಿಂಗ್ ಅಲ್ಲಿ ಎಲ್ಲೂ ಕೂಡ ಕೊರೆ ಇಲ್ಲ, ಎಲ್ಲೂ ಕೂಡ ಕಮ್ಮಿ ಇಲ್ಲ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಂಡ್ ನಯನತಾರ ಅವ್ರ ಅಕ್ಕನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಅವರಾಗಿರ್ಲಿ ಫೀಮೇಲ್ ಕ್ಯಾರೆಕ್ಟರ್ಸ್ ಎಲ್ಲ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಅದರಲ್ಲೂ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ರುಕ್ಮಿಣಿ ವಸಂತ್, I was hoping to have a civilized conversation. ಓ ಮೈ ಗಾಡ್, ಅಷ್ಟು ಚೆನ್ನಾಗಿತ್ತು. ಬಟ್ ಆದ್ರೆ ಒಂದ್ ಕಡೆ ರುಕ್ಮಿಣಿ ವಸಂತ್ ಅಲ್ವಾ ಅನ್ನೋ ತರ ಲೈಕ್ ನಮ್ಗೆ ಸ್ವಲ್ಪ ಒಂದು ಇದು ಬರುತ್ತೆ, ಲೈಕ್ ಸಪ್ತಸಾಗರದಾಚೆ ಆಗಿರ್ಲಿ ಬೇರೆ ಮೂವಿ ನೋಡಿ ಒಂದು ಕನ್ಸರ್ನ್ ಬರುತ್ತೆ. ಆ ಕನ್ಸರ್ನ್ ಎಲ್ಲ ಇದರಲ್ಲಿ ಬ್ರೇಕ್ ಆಗೋ ತರ ರುಕ್ಮಿಣಿ ವಸಂತ್ ಆಕ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇನ್ನೊಂದು ಕ್ಯಾರೆಕ್ಟರ್ ಯಶ್ ಅವರೇ, ಟಿಕೆಟ್ ಅನ್ನೋ ಕ್ಯಾರೆಕ್ಟರ್ ಟಾಪ್ ನಾಚ್. ಆ ಕ್ಲೈಮ್ಯಾಕ್ಸ್ ಅಲ್ಲಿ ನಮಗೆ ಟ್ರಾನ್ಸ್ಫಾರ್ಮೇಶನ್ ಕಾಣಿಸಲ್ಲ. ಏನ್ ಮೀನ್ಸ್ ಟ್ರಾನ್ಸ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಾರಿ, ಏನಕ್ಕೆ ಅಂದ್ರೆ ಗಡ್ಡ ಬಿಟ್ಕೊಂಡು ಒಂಥರ ಹಾರ್ಶ್ ಅಂಡ್ ರ್ಯಾಶ್ ಆಗಿದ್ದ ಒಂದು ಕ್ಯಾರೆಕ್ಟರ್ ಇಂಟರ್ಮಿಷನ್ ಆದ್ಮೇಲೆ ತುಂಬಾ ಸಖತ್ತಾಗಿ ಅಂಡ್ ಫನ್ ಅಂಡ್ ಎಂಟರ್ಟೈನಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂಡ್ ಈ ಮೂವಿ ಸ್ಟೋರಿ ಬಗ್ಗೆ ಬರ್ತೀನಿ. ರಾಯ ಅನ್ನೋ ಒಂದು ಮಾಫಿಯಾ ಗ್ಯಾಂಗ್ಸ್ಟರ್. ಅವನು ಈ ತರ ಅವ್ನ ಲೈಫ್ ಅಲ್ಲಿ ಮಾಡಬಾರ್ದಾಗಿರೋ ತಪ್ಪುಗಳು, ಗ್ಯಾಂಗ್ಸ್ಟರ್ ಅಂದಿದ ತಕ್ಷಣ ಅವ್ರು ತುಂಬಾ ತಪ್ಪುಗಳು ಮಾಡ್ತಾರೆ. ಬಟ್ ಅದೇ ತುಂಬಾ ವರ್ಸ್ಟ್ ಆಗಿರೋ ಒಂದು ಪಾರ್ಟ್, ಲೈಕ್ ಇದರಲ್ಲಿ ವೈಲೆನ್ಸ್ ಗಿಂತ ಸೆಕ್ಸೇ ತುಂಬಾ ಇತ್ತು. ಯಾವ ಭಾವದ ಅದು ಆ ರಾಯ ಅನ್ನೋ ಕ್ಯಾರೆಕ್ಟರ್ ಮಾಡೋ ವಿಷಯ ಅಲ್ಲ, ಸ್ವಲ್ಪ ಓವರ್ ಆಗೇ ಇತ್ತು. ಯಾಕಂದ್ರೆ ಫಸ್ಟ್ ತಾರ ಆ ಹೀರೋಯಿನ್ ಜೊತೆ ಇರೋದಾಗಿರ್ಲಿ, ಅದಾದ್ಮೇಲೆ ನಾಡಿಯಾ ಬಂದು ನಾಡಿಯನ್ ಕ್ಯಾರೆಕ್ಟರ್ ಎಲ್ಲ ಟಾಪ್ ನಾಚ್ ಆಗಿತ್ತು. ಆ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಇತ್ತು, ತುಂಬಾ ಅಳು ಬರೋ ತರ ಇತ್ತು, ಅಷ್ಟು ಚೆನ್ನಾಗಿತ್ತು. ಅಂಡ್ ಈ ಮೂವಿ ತುಂಬಾ ಹೊಗಳಕ್ಕೆ ಕಾರಣ ಏನಂದ್ರೆ ಯಶ್ ಅವರೇ. ಪ್ರೊಡ್ಯೂಸ್ ಅಂಡ್ ರೈಟಿಂಗ್ ಮತ್ತೆ ಆಕ್ಟಿಂಗ್ ಅಂಡ್ ಡ್ಯುಯಲ್ ಕ್ಯಾರೆಕ್ಟರ್ ಎಲ್ಲ ತುಂಬಾ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ನೆಗೆಟಿವ್ಸ್ ಅಂತ ಬಂತು ಅಂದ್ರೆ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. ಸ್ಪಾಯ್ಲರ್ಸ್ ಇಲ್ಲದೆ ನಾನು ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. ಅಂಡ್ ಸೆಕ್ಷುವಾಲಿಟಿನ ತೋರಿಸಿದ್ದು ಓಕೆ, ಈಸ್ ಎನ್ ಗ್ಯಾಂಗ್ಸ್ಟರ್ ಅಂಡ್ ಮಾಡೋದಲ್ಲ ಈ ಕೆಲಸನೇ, ಈ ತರನೇ ಮಾಡ್ತಾನೆ. ಬೇರೆ ಬೇರೆ ಹುಡುಗಿರು ಬಂದಾಗಲ್ಲ ಹೆಂಗ್ ಅನ್ಸುತ್ತೆ ಅಂದ್ರೆ ಆಡಿಯನ್ಸ್ ಹೇಳ್ತಾರೆ, ಓ ಈ ಹುಡುಗಿನ ಏನೋ ಮಾಡ್ತಾನೆ, ಇವನೇನೋ ಮಾಡ್ತಾನೆ. ಲೈಕ್ ಅದು ಆಡಿಯನ್ಸ್ ಮಧ್ಯ ಅದು ಫ್ಯಾಮಿಲಿ ಮೂವಿ ಎಲ್ಲ ಒಪ್ಕೋತೀನಿ. ಬಟ್ ಅದೇ ಅದು ಹೇಳ್ಬೇಕಾದ್ರೆ ರುಕ್ಮಿಣಿ ವಸಂತ ನಾನು ಹೆಂಗ್ ನೋಡಿರ್ತೀನಿ. ಸೊ ಅವ್ರು ಬಂದಾಗ ಓ ಪಕ್ಕ ಏನೋ ಒಂದು ಮಾಡ್ತಾನೆ ಇವಳಿಗೆ ಅನ್ನೋದು, ಆ ತರ ಬಂದಾಗ ನಮ್ಗೆ ಸ್ವಲ್ಪ ಆಡಿಯನ್ಸ್ ಅಲ್ಲಿ ಆ ತರ ಕ್ರಿಯೇಟ್ ಆದಾಗ ಒಂಥರ ಕಾನ್ಫ್ಲಿಕ್ಟ್ ಫೀಲ್ ಆಯ್ತು. ಅದೊಂದು ನೆಗೆಟಿವ್. ಆದ್ರೆ ಕ್ಲೈಮ್ಯಾಕ್ಸ್ ಒಂದು ನೆಗೆಟಿವ್. ಕ್ಲೈಮ್ಯಾಕ್ಸ್ ಅಲ್ಲಿ ನನಗೆ ನೆಗೆಟಿವ್ ಅಂತ ಗೊತ್ತಿಲ್ಲ, ಬಟ್ ಕಮೆಂಟ್ ಮಾಡಿ ನಿಮ್ಗೆ ಅದು ವರ್ಕ್ ಆಯ್ತು ಅಂದ್ರೆ ಓಕೆ. ನನಗೆ ಸ್ವಲ್ಪ ಅದು ತುಂಬಾ ಕನ್ಫ್ಯೂಷನ್ಸ್ ಆಗೋಯ್ತು, ಏನ್ ಇಷ್ಟು ಕನ್ಫ್ಯೂಸ್ ಮಾಡಾಕ್ಬಿಟ್ರಲ್ಲ ಅನ್ನೋ ತರ ಆಯ್ತು. ಅಂಡ್ ಕಂಪ್ಲೀಟ್ಲಿ ಹೇಳಬೇಕು ಅಂದ್ರೆ ಮೂವಿ ಈಸ್ ಎ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಪ್ರತಿ ಆಯ್ಕೆಗೂ ಕನ್ನಡದವ್ರು ಈ ತರ ಮಾಡೋರಲ್ಲ, ಅದಕ್ಕೆ ತುಂಬಾ ಖುಷಿ ಪಡ್ಬೇಕು. ತುಂಬಾ ಚೆನ್ನಾಗಿ ಒಂದು ಎಕ್ಸ್ಪೀರಿಯನ್ಸ್ಡ್ ಆಗಿ ಕೊಟ್ಟಿರೋ ಒಂದು ಮೂವಿ. ವಿಜುವಲ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಮೇನ್ ಆಗಿ ರವಿ ಬಸ್ರೂರು ಮ್ಯೂಸಿಕ್, ಅಮ್ಮ ಕ್ಲೈಮ್ಯಾಕ್ಸ್ ಅಲ್ಲಿ ಕಿವಿ ಹೆವಿ ನೋವು ಬಂತು. ಬಿಕಾಸ್ ನಾನು ಲಾಸ್ಟ್ ಅಲ್ಲಿ ಕೂತಿದ್ಕೋ ಗೊತ್ತಿಲ್ಲ, ಬೇರೆಯವ್ರಿಗೆ ಇದೇ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಹೇಳಿ. ರವಿ ಬಸ್ರೂರು ಯಾಕೆ ಆ ತರ ಒಂದು BGM ತುಂಬಾ ಹಾರ್ಶ್ ಚೆನ್ನಾಗಿರುತ್ತೆ, ಬಟ್ ಹಾರ್ಶ್ ಆಗಿದೆ. ಅಂಡ್ ಇನ್ನೊಂದು SPG ಥಿಯೇಟರ್ ಹಾಸನಲ್ಲಿ, ಒನ್ ಆಫ್ ದ ವರ್ಸ್ಟ್ ಥಿಯೇಟರ್. ಅಲ್ಲಿ ಹೋಗಿ ನೋಡ್ಬಿಟ್ಟು ನನಗೆ ಯಾಕೆ ನೋಡ್ದೆ ಅನ್ನೋ ತರ ಫೀಲ್ ಆಯ್ತು. ತುಂಬಾ ವಿಷಯಗಳು ಕೇಳಿಸ್ಲಿಲ್ಲ. ಅಂಡ್ ಆಡಿಯನ್ಸ್ ಅವ್ರ ಫ್ಯಾನ್ಸ್ ಎಲ್ಲ ತುಂಬಾ ಜಾಲಿ ಆಗಿದ್ರು. ಬಟ್ 10 ಗಂಟೆಗೆ ಶೋ ಇರೋದು, ಬೋಳಿ ಮಕ್ಕಳು 11 ಗಂಟೆ ತನಕ ಬರ್ತವ್ರೆ. ಅರ್ಧ ಫಿಲಮೇ ಮುಗ್ದೋಯ್ತು. ನಮ್ಗೆ ಸ್ಟಾರ್ಟಿಂಗ್ ಇಂದ ನೋಡಿದವ್ರು ಕರೆಕ್ಟ್ ಆಗಿ ಅರ್ಥ ಆಯ್ತಿಲ್ಲ. 11 ಗಂಟೆಗೆ ಬಂದು ನೋಡಿದವ್ರಿಗೆ ನಿಮ್ಗೆ ಏನ್ ಅರ್ಥ ಆಯ್ತದೆ, ಲೈಕ್ ಆ ತರನೇ ಇದ್ದಿದ್ದು. 11-11:30 ತನಕ ಬರ್ತಾ ಇದ್ರು. ಅನ್ಸ್ಬಿಡ್ತು. ಅಂಡ್ ತುಂಬಾ ಡ್ಯೂರೇಷನ್ ದೊಡ್ಡ ಮೂವಿ. ಅಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡಿದ್ರೆ ಒಳ್ಳೆ ಥಿಯೇಟರ್ ಅಲ್ಲಿ ಒಳ್ಳೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋಗಿ ನೋಡಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಿಮ್ಮ ಒಪಿನಿಯನ್ ನೋಡಿದ್ರೆ ನಿಮ್ಮ ಒಪಿನಿಯನ್ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ನೆಕ್ಸ್ಟ್ ರಿವ್ಯೂ ಅಲ್ಲಿ ಬರ್ತೀನಿ. ಬಾಯ್.